ಹಾಯ್, ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ ಆಯ್ತು ಇವತ್ತು. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ ಈಗ ಮಾರ್ಕ್ಸ್ ಕಾರ್ಡ್ ಏನಿದೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರಿ. ಎಲ್ಲ ಡೌಟ್ಸ್ ಅನ್ನ ಈಗ ಕ್ಲಿಯರ್ ಮಾಡ್ತೀವಿ. ಮೊದಲನೇದಾಗಿ ಈಗ ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ಫಸ್ಟ್ ಏನಿತ್ತು ಅದರೊಳಗಡೆ ಪಾಸ್ ಆಗಿದ್ದಾರೆ. ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಅಪ್ಲೈ ಮಾಡಬೇಕು ಅಂತ ಅಪ್ಲೈ ಮಾಡಿದ್ರು. ಎರಡನೇ ಬೋರ್ಡ್ ಎಕ್ಸಾಮ್ಗೆ ಒಂದು 3-4 ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ರು. ಅದರಲ್ಲಿ ಯಾವುದೋ ಒಂದು 2 ಸಬ್ಜೆಕ್ಟ್ನ ಎಕ್ಸಾಮ್ಗೆ ಅಟೆಂಡ್ ಆದ್ರು, ಮತ್ತೆರಡು ಸಬ್ಜೆಕ್ಟ್ಗೆ ಅಟೆಂಡ್ ಆಗಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವರ ರಿಸಲ್ಟ್ ಅಲ್ಲಿ ಈಗ ಎ ಅಂತ ಬಂದಿರುತ್ತೆ, ಹಾಗೆ NC ಅಂತ ಕೂಡ ಬಂದಿರುತ್ತೆ. ಅಟೆಂಡ್ ಆಗದೆ ಇರುವಂತಹ ಎಕ್ಸಾಮ್ಗೆ ಎ ಅಂತ ಹೇಳಿದ್ರೆ ಅಬ್ಸೆಂಟ್ ಅಂತ, ಅಬ್ಸೆಂಟ್ ಇರೋದಕ್ಕೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರೋದು. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಬಂದಿರೋದು ಎಕ್ಸಾಮ್ 2 ರಿಸಲ್ಟ್ ಅಷ್ಟೇ, ಇದು ಕಂಬೈನ್ಡ್ ರಿಸಲ್ಟ್ ಅಲ್ಲ, ಎಕ್ಸಾಮ್ 2 ರಿಸಲ್ಟ್ ಅಷ್ಟೇ. ಕಂಬೈನ್ಡ್ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ, ಹೇಗೆ ಚೆಕ್ ಮಾಡೋದನ್ನು ಕೂಡ ಹೇಳ್ತೀನಿ. ಬಟ್ ಅಟ್ ಪ್ರೆಸೆಂಟ್ ನಿಮ್ಗೆ ಗೊತ್ತಾಗಬೇಕಾಗಿರೋದು ಇದೇನಿದೆ, ಇದು ಎಕ್ಸಾಮ್ 2 ರಿಸಲ್ಟ್ ಅಷ್ಟೇ. ಫಸ್ಟ್ ಎಕ್ಸಾಮ್ ರಿಲೇಟೆಡ್ ಏನು ಇದ್ರೊಳಗಡೆ ಬಂದಿಲ್ಲ. ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಕೆಲವು ಸಬ್ಜೆಕ್ಟ್ಗೆ ನನಗೆ ಫಸ್ಟ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಷ್ಟೇ ಮಾರ್ಕ್ಸ್ ಈಗಲೂ ಬಂದಿದೆ ಅಂತ ಹೇಳ್ತಾ ಇದ್ರು. ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಈಗ ಮತ್ತೆ ಕೊಟ್ಟಿಲ್ಲ ಅವರು. ಏನಾಗಿದೆ ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸಾಮ್ ಅಲ್ಲೂ ಕೂಡ ಫಸ್ಟ್ ಎಕ್ಸಾಮ್ ಏನ್ ಮಾರ್ಕ್ಸ್ ಬಂದಿತ್ತು ಅದನ್ನ ನೀವು ಮತ್ತೆ ಪಡೆದುಕೊಂಡಿದ್ದೀರಾ ಅಷ್ಟೇ. ಸರಿನಾ? ಈಗ ಕಂಬೈನ್ಡ್ ರಿಸಲ್ಟ್ ಅಂತ ಕೂಡ ಮುಂದೆ ಅವರು ಅನೌನ್ಸ್ ಮಾಡ್ತಾರೆ. ಆ ಕಂಬೈನ್ಡ್ ರಿಸಲ್ಟ್ ಮುಂದೆ ಒಂದು 7 to 10 ಡೇಸ್ ಒಳಗಡೆ ಬರುತ್ತೆ. ನಂತರ ಆ ಕಂಬೈನ್ಡ್ ರಿಸಲ್ಟ್ ಈಗ ಚೆಕ್ ಮಾಡಿದ್ರಿ ಈ ವೆಬ್ಸೈಟ್ ಅಲ್ಲಿ ಬರಲ್ಲ, ಬೇರೆ ವೆಬ್ಸೈಟ್ ಅಲ್ಲಿ ಬರುತ್ತೆ. KSEAB ದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬರುತ್ತೆ. ನಂತರ ಅದಕ್ಕೆ ಅನೌನ್ಸ್ಮೆಂಟ್ ಕೂಡ ಆಗಲ್ಲ. ಈಗ ಅನೌನ್ಸ್ಮೆಂಟ್ ಆದ ರೀತಿ ಅನೌನ್ಸ್ ಆಗ್ತಾ ಇದೆ ಅಂತ ಅಷ್ಟು ನ್ಯೂಸ್ ಆಗಲ್ಲ, ನೀವೇ ಚೆಕ್ ಮಾಡ್ತಾ ಇರಬೇಕು. ಇದ್ರ ನಾ ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಅದಂದ್ರೆ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಏನಾಗಿದೆ ಅಂತ ಹೇಳಿದ್ರೆ ಅವರು ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರು, ನಂತರ ಪಾಸ್ ಆಗ್ಬೇಕು ಅಂತ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರು, ಇಲ್ಲಿ ಕೂಡ ಫೇಲ್ ಆದ್ರು. ಅಂತಹ ವಿದ್ಯಾರ್ಥಿಗಳಿಗೆ ಈಗ ಅವರಿಗೆ 3ನೇ ಬೋರ್ಡ್ ಎಕ್ಸಾಮ್ ಇರಲ್ಲ. ಸೊ ನೀವು ಒಂದು ಚಾನ್ಸ್ ತೆಗೆದುಕೊಳ್ಬೇಕು, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬಹುದು. ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಂದ್ರೆ ಮೊದಲು ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡಬೇಕು. ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. KSEAB ದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ನಾವು ಬೇಕಿದ್ರೆ ನಾನು ವಾಟ್ಸ್ಆಪ್ ಚಾನಲ್ ಕೂಡ ಶೇರ್ ಮಾಡಿರ್ತೀನಿ. ಅದ್ರ ಮೂಲಕ ರಿವ್ಯಾಲ್ಯೂಯೇಷನ್ಗೆ ಅಂದ್ರೆ ಫಸ್ಟ್ ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡ್ಕೊಳ್ಳಿ. ಇಲ್ಲದಿದ್ರೆ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲ್ಲ, ಮಾರ್ಕ್ಸ್ ಬರೋ ರೀತಿನೇ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ ಎಕ್ಸಾಮ್ ಬರೀಬೇಕಾಗತ್ತೆ. ನಂತರ ಮುಂದಿನ ವರ್ಷದ ಎಕ್ಸಾಮ್ಗೆ ಅಪ್ಲಿಕೇಶನ್ 2026 ನವೆಂಬರ್ ಆರ್ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. ಅವಾಗ ಮರೀದೆ ಅಪ್ಲೈ ಮಾಡಿ. ಓಕೆನಾ? ನಂತರ 2027 ಮಾರ್ಚ್ ಅಲ್ಲಿ ಎಕ್ಸಾಮ್ ಅನ್ನು ನೀವು ಬರೀಬಹುದು. ಸೊ ಈ ರೀತಿ ಇದೆ. ನಂತರ ಓಕೆ, ಮಾರ್ಕ್ಸ್ ಚೇಂಜ್ ಆಗಿದೆ. ಫಸ್ಟ್ ಎಕ್ಸಾಮ್ ಬರೆದಿದ್ವಿ, ಸೆಕೆಂಡ್ ಎಕ್ಸಾಮ್ ಬರೆದಿದ್ದೀವಿ. ಈಗ ಫಸ್ಟ್ ಎಕ್ಸಾಮ್ ಬಂದಿರೋ ಮಾರ್ಕ್ಸ್ ಬೇರೆ ಇದೆ, ಸೆಕೆಂಡ್ ಎಕ್ಸಾಮ್ ಬಂದಿರುವಂತಹ ಮಾರ್ಕ್ಸ್ ಬೇರೆ ಇದೆ. ಓಕೆ, ಬೇರೆ ಇದೆ. ಆ ಸಂದರ್ಭದಲ್ಲಿ ನಮ್ಗೆ ಈಗ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅದನ್ನ ನೀವು ಕೇಳೋದಾದ್ರೆ, ಈಗ ಫಸ್ಟ್ ಎಕ್ಸಾಮ್ ಹಾಗೆ ಸೆಕೆಂಡ್ ಎಕ್ಸಾಮ್ ಎರಡರಲ್ಲೂ ಬೇರೆ ಬೇರೆ ಮಾರ್ಕ್ಸ್ ಬಂದಿದೆ. ಎರಡನ್ನೂ ಕಂಬೈನ್ ಮಾಡಿ ಹೈಯೆಸ್ಟ್ ಮಾರ್ಕ್ಸ್ ಯಾವ್ದ್ರಲ್ಲಿ ಬಂದಿದೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಓಕೆನಾ? ನಾ ಹೇಳಿದಲ್ವ ಈಗ ಕಂಬೈನ್ಡ್ ರಿಸಲ್ಟ್ ಬರುತ್ತೆ ಅಂತ ಒಂದು 7 to 10 ಡೇಸ್ ನಂತರ. ಸೊ ಆ ಕಂಬೈನ್ಡ್ ರಿಸಲ್ಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಮಾರ್ಕ್ಸ್ ಹೇಗಿರುತ್ತೆ ಅಂದ್ರೆ ಮೊದಲನೇ ಎಕ್ಸಾಮ್ ಅಲ್ಲೂ ಬರ್ದಿದ್ದೀರಾ ಪರೀಕ್ಷೆಯನ್ನ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಪರೀಕ್ಷೆಯನ್ನು ಬರ್ದಿದ್ದೀರಾ. ಹೀಗಿರುವಾಗ ಕಂಬೈನ್ಡ್ ರಿಸಲ್ಟ್ ಕೊಡ್ಬೇಕಾದ್ರೆ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಮಾರ್ಕ್ಸ್ ಯಾವ್ದ್ರಲ್ಲಿ ಬಂದಿದೆ ಅದನ್ನ ಕೊಡ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ ಕನ್ನಡ, ಇದಕ್ಕೆ ಫಸ್ಟ್ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅಂದ್ರೆ ಫಸ್ಟ್ ಎಕ್ಸಾಮ್ ಅಲ್ಲಿ ಒಂದು 96 ಬಂದಿದೆ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 90 ಬಂತು. ಸೊ ಅವಾಗ ಫಸ್ಟ್ ಎಕ್ಸಾಮ್ ಬಂದಿರುವಂತಹ ಮಾರ್ಕ್ಸ್ ಅನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಅದೇ ರೀತಿ ನೀವು ಇಂಗ್ಲಿಷ್ ಕೂಡ ಬರ್ದಿದ್ದೀರಾ, ಇಂಗ್ಲಿಷ್ಗೆ ಏನಾಯ್ತು, ಫಸ್ಟ್ ಎಕ್ಸಾಮ್ ಅಲ್ಲಿ 93 ಬಂದಿದೆ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 97 ಬಂತು. ಸೊ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 97 ಬಂದಿರುತ್ತೆ, ಅದನ್ನ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಈ ರೀತಿ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಮಾರ್ಕ್ಸ್ ಏನ್ ಬಂದಿರತ್ತೆ ಇದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಸರಿನಾ? ಈಗ ಕಂಬೈನ್ಡ್ ಅಂತ ಹೇಳಿದೆ ಅಲ್ವಾ, ಅದ್ರಲ್ಲೂ ಕೂಡ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಡೀಟೇಲ್ಸ್ ಬರುತ್ತಲ್ವಾ ಅದೇ ಬಂದಿರತ್ತೆ. ಸೊ ಈ ರೀತಿ ಇದೆ. ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತಾ? ನಂತರ ನೀವು ನಮ್ಮ ಎಫರ್ಟ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಬಟನ್ ಏನಿದೆ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್, ಅದನ್ನ ಕ್ಲಿಕ್ ಮಾಡಿ ನೀವು ನಮ್ಮ ಎಫರ್ಟ್ ಅನ್ನ ಸಪೋರ್ಟ್ ಮಾಡಬಹುದು. ನಮ್ಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾವು ಕೆಲವು ಇಂಪಾರ್ಟೆಂಟ್ ವಿಡಿಯೋಸ್ ಅನ್ನ ಮೆಂಬರ್ಸ್ ಓನ್ಲಿ ಅಂತ ಶೇರ್ ಮಾಡ್ತಾ ಇರ್ತೀವಿ, ಅದರ ಯೂಸ್ ಕೂಡ ಪಡೆದುಕೊಳ್ಬಹುದು. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.